ಇದಕ್ಕೆ ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಬೇಕು. ಟೆಸ್ಟ್ ಸೀರೀಸ್ ಅಲ್ಲಿ ಏನೇನ್ ಆಗ್ತವೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಬರೆಯೋದ್ರಲ್ಲಿ ಮಿಸ್ಟೇಕ್ಸ್ ಆಗಲ್ಲ, ಪೇಪರ್ ಎಂಡ್ ಮಾಡೋದ್ರಲ್ಲಿ ಮಿಸ್ಟೇಕ್ಸ್ ಆಗಲ್ಲ. ಒಂದ್ 5 ನಿಮಿಷ ಬೇಗ ಎಂಡ್ ಆದ್ರೂ ಮತ್ತೆ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೋದು. ಆಮೇಲೆ ಆನ್ಸರ್ಸ್ ಬರಿಬೇಕಾದ್ರೆ ಹಿಂಗ್ ಬರ್ಕೊಂಡ್ ಹೋಗ್ತಿರ್ತೀವಲ್ಲ, ಎಂಡಲ್ಲಿ ಒಂದ್ ಸ್ವಲ್ಪ ಜಾಗ ಬಿಟ್ರೆ ಏನ್ ಮಾಡಿ, ಸ್ವಲ್ಪ ಒಂದ್ ಕಾಲ್ ಭಾಗ ಎಲ್ಲ ಜಾಗ ಸಿಕ್ಕಿದ್ರೆ ಪೇಜ್ ನ ಬಿಟ್ಬಿಡಿ. ಪೇಜ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗಿ. ನಿಮ್ಗೆ ಎಂಡಲ್ಲಿ ಟೈಮ್ ಸಿಕ್ತು ಅಂದ್ರೆ ವಾಪಸ್ ಬಂದು ಫಿಲ್ ಇನ್ ಮಾಡ್ಬೋದು ನೆನಪಾಗಿದ್ದ. ಆಮೇಲೆ ಎಂಡಲ್ಲಿ ಸ್ಕ್ರಾಚ್ ಮಾಡಿ, ಇದನ್ನ ನೋಡಿ PTO ಅಂತ ಬರೆಯೋದು, ಅಥವಾ ನೆಕ್ಸ್ಟ್ ಪೇಜ್ಗೆ ಹೋಗಿ ನೆಕ್ಸ್ಟ್ ಪೇಜ್ಗೆ ಹೋಗೋದು. ಸುಮ್ಮನೆ ಸ್ಕ್ರಾಚ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗ್ತಾರೆ ಓದ್ಕೊಂಡು. ಸೊ ಇದೆಲ್ಲ ನಿಮ್ಗೆ ಯಾವಾಗ ಉಳಿಯುತ್ತೆ ಅಂದ್ರೆ, ನೀವು ಈ ಪ್ರಾಕ್ಟೀಸ್ ಎಕ್ಸಾಮ್ಸ್ ನ ತಗೊಂಡ್ರೆ ಮಾತ್ರ ಉಳಿಯುತ್ತೆ. ಇಲ್ಲ ಅಂದ್ರೆ ಡೈರೆಕ್ಟ್ ಫೀಲ್ಡ್ ಇಳಿದ್ರೆ ಶಸ್ತ್ರಾಭ್ಯಾಸ ಸರಿಯಾಗಿ ಆಗಿರೋದಿಲ್ಲ, ಡೈರೆಕ್ಟ್ ಫೀಲ್ಡ್ ಹೋಗ್ತೀರಾ ಆಮೇಲೆ. ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್. ಯು ಮೈಟ್ ಸಕ್ಸೀಡ್ ಆಗಲ್ಲ ಅಂತಿಲ್ಲ, ಬಟ್ ಲೆಸರ್ ಚಾನ್ಸಸ್. You should not reduce your chance of winning. You should be always ready for the battle in everything.